ಮಕನ ಆನೆ ನಮ್ಮ ಹತ್ರ ಬರ್ತಾ ಇದೆ. ಟೈಗರ್ ನೋಡಿ ಎಷ್ಟೊಂದು ಹತ್ತಿರದಿಂದ ತೋರಿಸ್ತಾ ಇದೀನಿ ಇವತ್ತು. ನೋಡಿ ಬೇಟೆ ಓ ವಾ ವಾ. ಓಕೆ, ಗೋರಿಲಲ್ಲಿ ನೋಡ್ರಿ ಈ ಕಡೆಯಿಂದ ಹತ್ತಿರದಲ್ಲಿ ಕೂತಿ. ಮಳೆಗೆ ಒಳಗಡೆ ಹೋಗ್ತಾ ಇದೆ ನೋಡಿ. ಅದು ಏನೋ ಮಾಡ್ತಾ ಅನ್ಸುತ್ತೆ ಇವಾಗ ಪ್ಲಾನ್. ಪಾಪ ಸಿಕ್ಕಾಬಟ್ಟೆ ಮಳೆ. ಆ ಮಳೆಲು ಇಲ್ಲಿರೋ 3 ಆನೆಗಳು ಮಕನಗಳೇ. ಅದು ಮಕನ, ಇದು ಮಕನ. ಹಲೋ ಗೈಸ್, ಎಲ್ರು ಹೇಗಿದ್ದೀರಾ? ಇವತ್ತಿನ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಆಲ್ರೆಡಿ ನೋಡಿದ್ದೀರಾ ಮೈಸೂರಲ್ಲಿ. ಏನ್ ಟ್ರಾಫಿಕ್ ಅಂದ್ರೆ ಮೈಸೂರಲ್ಲಿ. ನಾವು ಬೆಂಗಳೂರಲ್ಲಿ ನೋಡ್ತಾ ಇದ್ವಿ ಟ್ರಾಫಿಕ್ನ, ಮೈಸೂರಲ್ಲೂ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಸದ್ಯಕ್ಕೆ ನಮ್ಮ ಮೈಸೂರಿನ ಮೃಗಾಲಯದಲ್ಲಿದ್ದೀವಿ. ಸೊ ತುಂಬ ದಿನ ಆಯಿತು ನಾವು ಲೈವಲ್ಲೇ ಕಾಡು ಪ್ರಾಣಿಗಳನ್ನು ನೋಡಿ ನಿಮಗೂ ಬೇಜಾರಾಗಿರುತ್ತೆ. ಅದಕ್ಕೆ ಇವತ್ತು ಇದು ಲೈವಲ್ಲೇ, ಬಟ್ ಇದು ಝೂ ಅಲ್ಲಿರೋ ಪ್ರಾಣಿಗಳನ್ನ ನೋಡೋಣ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಸೊ ನೀವು ಅಷ್ಟೇ ತುಂಬಾ ಜನ ನೋಡಿರ್ಬೋದು, ನೋಡಿಲ್ದೇ ಇರ್ಬೋದು, ಬಟ್ ಈ ವಿಡಿಯೋ ಫುಲ್ ನೋಡಿ, ಚೆನ್ನಾಗಿರುತ್ತೆ. ಇವಾಗ ರೀಸೆಂಟಾಗಿ ಯಾವ್ಯಾವ ಪ್ರಾಣಿಗಳಿದಾವೆ ಅದನ್ನೆಲ್ಲ ನಮ್ಮ ಸ್ಟೈಲಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಓಕೆ, ಟನಲ್ ಒಳಗಡೆ ಹೋಗ್ತಾ ಇದೀವಿ ರೀ. ಟಿಕೆಟ್ ಕೌಂಟರ್ ಇಲ್ಲಿಲ್ಲ, ಇಲ್ಲಿ ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ. ಇವಾಗ ಸೀದಾ ಹಿಂಗೆ ಹೋಗಿ ಮೇಲ್ಗಡೆ ಹೋಗಿ ಅಲ್ಲಿ ತಗೋಬೇಕು ಟಿಕೆಟು. ಓಕೆ ನೋಡ್ರಿ, ಟಿಕೆಟ್ ತಗೊಂಡ್ವಿ. ನಾವು ಹೋಗ್ತಿರೋದು ಇಬ್ರು. ಸೊ 240. ನಮ್ಮ ಅದೃಷ್ಟಕ್ಕೆ ನೋಡಿ ಇದೇ ಟೈಮಿಗೆ ಮಳೆ ಬರ್ತಾ ಇದೆ. ಅಂದ್ರೆ ಮಳೆಯಲ್ಲಿ ನೆನ್ಕೊಂಡು ನೋಡೋದು ಒಂಥರ ಮಜಾ ಇರುತ್ತೆ. ನಮಗೆ ಎಲ್ಲೋದ್ರೂ ಅಡ್ವೆಂಚರ್ ಮಾತ್ರ ತಪ್ಪಲ್ಲ. ಎಂಟ್ರಿ ಕೊಟ್ಟ ತಕ್ಷಣ ನಮ್ಗೆ ಕಾಣಿಸೋದು ಪಕ್ಷಿಗಳು. ಸೊ ಪಕ್ಷಿಗಳನ್ನ ನೋಡ್ಕೊಂಡು ಆಮೇಲೆ ಮುಂದೆ ಹೋಗುವ. ಇಲ್ಲೆಲ್ಲ ಗಿಳಿಗಳು ರೀ. ಇದೇನು ಇದ್ಯಾವ್ದು ಇದು? ಇಲ್ಲಿ ನೋಡಿ, ಇದ್ಯಾವುದೋ ಹೊಸದಿದು. ಅದ್ರ ಹೆಸರು ಏನು ಅಂತ ನಿಜ ಗೊತ್ತಿಲ್ಲ. ಇಲ್ಲಿ ಬರ್ದಿರ್ತಾರೆ, ನೋಡ್ಕೋಬೇಕಷ್ಟೆ. ಸೀತಾ ಅಶೋಕ ಬ್ರೋ, ಅದು ಮರದ ಹೆಸರು ಬ್ರೋ. ಅಲ್ಲೋಡಿ ಬ್ರೋ, ಸಾಕಾಗಿದೆ. ಅದೇನು ಅಂತ ಗೊತ್ತಿಲ್ಲ ಅವ್ರೆ. ನೋಡ್ರಿ, ಓ ಆರುತ್ತು. ಹಾಗೆ ಪಕ್ಕಕ್ಕೆ ಬಂದ್ರೆ ಇವೆಲ್ಲ ಸಣ್ಣ ಅಕ್ಕಿಗಳಿದಾವೆ ಇಲ್ಲಿ. ನೋಡ್ರಿ ಎಲ್ಲ ಇಲ್ಲಿ ನೋಡಿ, ಅಲ್ಲಿರೋ ಅಕ್ಕಿಗಳೆಲ್ಲ ಒಂದು ಸಿಂಗಲ್ ಆಗೇ ಇಲ್ಲ, ಎಲ್ಲ ಕಪಲ್ಸ್ಗಳೇ. ನೋಡಿ, ಇದು ಮಾತಾಡೋ ಗಿಳಿ. ಆ ಗಿಳಿ ಹೇಳ್ತಾ ಇದೆ, ನಾನು ಇಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ, ನನ್ನನ್ನು ಹೊರಗಡೆಗೆ ಬಿಡಿ, ಆರೋಗ್ತೀನಿ ಅಂತ. ನೀವು ಓವರಲ್ ಆಗಿ ನೋಡ್ಬೇಕಂದ್ರೆ ಇಷ್ಟು ಥರ ಪಕ್ಷಿಗಳು ಇಲ್ಲಿದ್ದಾವೆ. ಈ ಪಕ್ಷಿಗಳನ್ನೆಲ್ಲ ನಾವು ನೋಡಿರೋದೆ ನಮ್ಗೆ ಏನಿದ್ರು ಸಿಂಹ, ಹುಲಿ, ಚಿರತೆ ಅಂಥವನ್ನ ತೋರಿಸಿ ಅಂತ. ಇವಾಗ ನೆಕ್ಸ್ಟ್ ಪ್ರಾಣಿಗಳನ್ನ ನೋಡೋಕೆ ಹೋಗೋಣ ಬನ್ನಿ. ನೀವು ನಾರ್ಮಲ್ ಡೇ ಬಂದರೆ ಇಷ್ಟೊಂದು ಜನ ಇರಲ್ಲ. ಇವತ್ತು ವೀಕೆಂಡ್ ಅಲ್ವಾ, ಜನವೋ ಜನ. ನೋಡಿ, ಸಿಂಹ ಗರ್ಜನೆ ಮಾಡ್ತಿರೋದು ಇಲ್ಲಿಗೆ ಕೇಳಿಸ್ತಾ ಇದೆ. ಅಲ್ಲಿ ನೋಡಿ, ಹುಲಿ. ಎಲ್ಲರೂ ಅದನ್ನು ನೋಡೋಕ್ಕೆ ಮುಗಿಬಿದ್ದು ಗುಂಪು ಕಟ್ಕೊಂಡು ನೋಡ್ತಾವ್ರೆ. ಸೊ ಅದು ಹುಲಿನೋ ಸಿಂಹನೋ ಗೊತ್ತಿಲ್ಲ, ಮೋಸ್ಟ್ಲಿ ಹುಲಿನೇ. ನಮ್ಮ ಮುಂದೆನೇ ಇದೆ ನೋಡ್ರಿ, ಬೆಂಗಾಲ್ ಟೈಗರ್. ಟೈಗರ್ ನೋಡಿ ಎಷ್ಟೊಂದು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಇವತ್ತು. ಕಾಣಿಸ್ತಿದ್ಯಾ? ನೋಡಿ ಬ್ರೋ, ಹೆಂಗೆ ಸಿಕ್ಕರೆ ನೋಡಿ ಬ್ರೋ. ನೋಡ್ರಿ, ಅಲ್ಲಿ ನೋಡಿ ಬೇಟೆ. ಓ ವಾವ್. ಅಲ್ಲೇನೋ ನೋಡ್ತು, ಅದನ್ನ ಹಿಡಿಯೋದಕ್ಕೆ ಹೋಗ್ತಾ ಇದೆ. ನೋಡಿ, ಮೇಲ್ ಟೈಗರ್ ಅದು. ನೋಡಿ ಬೇಟೆ ಆಡಕ್ ಹೋಗ್ತಾನೆ. ಏನೋ ನೋಡ್ತಾ ಅನ್ಸುತ್ತೆ ಅಲ್ಲಿ. ನೋಡಿ ಅಲ್ಲೋಗಿ ನೋಡ್ತಾ ಇದೆ. ನಾನೊಂದು ಸಜೆಸ್ಟ್ ಮಾಡ್ತೀನಿ, ಝೂಗೆ ಬಂದಾಗ ಈ ಥರ ವಾಕ್ ಮಾಡ್ಕೊಂಡು ನಿಧಾನಕ್ಕೆ ಫೀಲ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ರಿ. ಏನದು ಸೋಕಿಗಳು. ಆ ಸಿಟಿಲು ಮನೇಲಿರುವಾಗಲೂ ಅದೇ ಸೋಕಿ ಮಾಡ್ತೀರಾ, ಇಲ್ಲಿಗೆ ಬಂದಾಗಲೂ ಏನಕ್ಕಪ್ಪ ಸೋಕಿ, ಏನು ನಡಿನಾರ ಇಲ್ಲಿ? ಮತ್ತು ವಾಕಿಂಗು ಆಗುತ್ತೆ, ಪ್ರಾಣಿಗಳನ್ನು ನೋಡ್ತೀರಾ. ಈ ಪರಿಸರದ ಮಧ್ಯೆ ನಡ್ಕೊಂಡು ಹೋಗೋದೇ ಒಂದು ಮಜಾ. ಈ ಥರ ಸೋಕಿಗಳನ್ನೆಲ್ಲ ಮಾಡಬೇಡ್ರಿ. ಅಲ್ಲಿ ನೋಡ್ರಿ ಕಾಡಿನ ರಾಜ ಸಿಂಹ ಅಲ್ಲಿ ಮಲಗಿದ್ದಾನೆ. ಇಲ್ಲೂ ಹೆಣ್ಣು ಸಿಂಹಗಳಿದ್ದಾವೆ ನೋಡಿ, ಅಲ್ಲಿ ಮಲಗ್ಬಿಟ್ಟಿದ್ದಾವೆಲ್ಲ. ಒಂಥರ ಸಿಂಹಗಳು ಸೋಂಬೇರಿಗಳು ಜಾಸ್ತಿ, ಹೆಣ್ಣು ಸಿಂಹಗಳು ಮಾತ್ರ ಸಿಕ್ಕಾಪಟ್ಟೆ ಸೋಂಬೇರಿಗಳು. ಯಾವಾರ ಗಂಡು ಸಿಂಹ ನೋಡ್ತು ಅಂತಂದ್ರೆ ನೋಡಿ ಎಲ್ಲ ಮಲ್ಕೊಬಿಟ್ಟವೆ. ನೋಡಿ, ಇದೊಂಥರ ಕೋತಿ. ಇದ್ರ ಹೆಸರು ಟಫ್ಟೆಡ್ ಕ್ಯಾಪುಚಿನ್ ಅಂತ. ಸೇಮ್ ಕೋತಿ ಥರನೇ, ಬಟ್ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತವೆ. ನೋಡಿ, ಇರೋ ಅಷ್ಟು ಜಾಗದಲ್ಲ ಆ ಕಡೆಗೂ ಈ ಕಡೆ ಆ ಕಡೆ ಆಟಾಡ್ತಾ ಇದ್ದಾವೆ. ನೀವೇ ಇಮೇಜಿನ್ ಮಾಡ್ಕೊಳ್ಳಿ, ನಮ್ಮನ್ನೇ ಒಂದು ಸೆಲ್ ಒಳಗಡೆ ಇಟ್ಟರೆ, ಜೈಲ್ ಒಳಗಡೆ ಇಟ್ಟರೆ ಎಷ್ಟು ದಿನ ಇರೋದಕ್ಕಾಗುತ್ತೆ? ಬೇಜಾರಾಗಿ ಹೋಗುತ್ತಲ್ವ ಜೀವನ. ಆ ಥರ ಇಲ್ಲಿರೋ ಎಲ್ಲ ಪ್ರಾಣಿಗಳಿಗೂ ಸೇರಿ ಹೇಳ್ತಿರೋದು, ಎಲ್ಲ ಪ್ರಾಣಿಗಳಿಗೂ ಬೇಜಾರಾಗ್ಬಿಟ್ಟಿರುತ್ತೆ. ಪ್ರಾಣಿಗಳಾಗಲಿ ಪಕ್ಷಿಗಳಾಗಲಿ ಹೊರಗಡೆ ನೇಚರಲ್ಲಿ ಫ್ರೀಯಾಗಿ ಓಡಾಡ್ಕೊಂಡಿರ್ಬೇಕು, ಜನರಿಗೂ ಸೇರಿಸಿ ಹೇಳ್ತಿರೋದು. ಅರ್ಥ ಆಯ್ತಾ? ಇಲ್ಲೇನೋ ಕೂತೈತೆ ಅಲ್ಲಿ ಮೇಲ್ಗಡೆ. ಇದ್ರ ಹೆಸರು ಚಿಂಪಾಂಜಿ. ಸೊ ಅಲ್ಲಿ ನೋಡಿ, ಚಿಂಪಾಂಜಿ ಅಲ್ಲಿ ಕೂತಿದೆ. ಸಿಂಗ್ಲಿಕ ಬ್ರೋ, ಚಿಂಪಾಂಜಿ ಅಲ್ಲ. ಅದೇ ಏನು ಸಿಂಗ್ಲಿಕನ್ ಕಣಗಾಡ್ತಿದೆ ಅಂತ ಬಯಲ್ವಾ ನಮ್ಮ ಹಳ್ಳಿ ಕಡೆ, ಅದೇ ಸಿಂಗ್ಲಿಕ. ಅಲ್ಲಿ ನೋಡ್ತಿರೋದು ನೀವು. ಝೂಮ್ ಮಾಡಿ ಬ್ರೋ. ಎಲ್ಲಿ ಅದು? ಎಲ್ಲಿ
ಆರ್ಬಿಡ್ತು. ನೋಡ್ರಿ ಎಲ್ಲ ಮಳೇಲಿ ನೆನ್ಕೊಂಡು ಬರ್ತಾವ್ರೆ. ಸೊ ಇಲ್ಲೊಂದು ಗೋರಿಲ್ಲ ಇದೆ ನೋಡಿ, ನೋಡಿ ಅಲ್ಲಿ ಕೂತಿದೆ ದೂರದಲ್ಲಿ, ಕಾಣಿಸ್ತಿದ್ಯಾ ಗೋರಿಲ್ಲ? ಇದು ದೊಡ್ಡದು, ಅಲ್ಲಿತ್ತಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದಿದೆ. ಇದು ನೋಡಿ ನಮ್ಮ ಟ್ರೀ ಹೌಸ್ ಥರ ಇಲ್ವಾ ಅದು? ನೋಡ್ರಿ ಇಲ್ಲೊಂದು ಟ್ರೀ ಹೌಸ್ ಮಾಡ್ಕೊಂಡಿದ್ದಾರೆ. ಮೋಸ್ಟ್ಲಿ ಇದು ಗೋರಿಲ್ಲದ್ದೇ ಅನ್ಸುತ್ತೆ, ಅದೆಲ್ಲ ಮಾಡೋರು ಅಂದರೆ ಇದು ಗೋರಿಲ್ಲದ್ದೇ ಎಲ್ಲೋ. ಹಾಂ ಅಲ್ಲಿ 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 ಇದು ಚಿಕ್ಕ ಗೋರಿಲ್ಲ. ಸೊ ಇದು ನೋಡಿ, ಅಲ್ಲಿ ನೋಡ್ರಿ ಬರ್ತೈತೆ ನೋಡಿ, ಕಾಣಿಸ್ತಿದ್ಯಾ ಗೋರಿಲ್ಲ? ಮಳೆ ರೀ ಪಾಪ, ಮಳೇಲಿ ನೆನ್ಕೊಂಡು ಬರ್ತಾ ಇದೆ ಅದು. ನಮಗೆ ಇನ್ನು ಅರ್ಧ ಗಂಟೆ ಟೈಮ್ ಇದೆ, ಅದ್ರೊಳಗಡೆ ಮುಗಿಸ್ಕೊಂಡು ಹೋಗ್ಬೇಕ್ರಿ. ಇಲ್ಲೇನಿದೆ ಎಲ್ಲ ನೋಡ್ತಾವ್ರೆ. ಇದು ಗೋರಿಲ್ಲನೇ ಬ್ರೋ. ಇದನ್ನ ನೋಡೋದು ನಮ್ಮ ರಾಜು ನೋಡ್ದಾಗೈತೆ ಅಲ್ವಾ? ನಾನು ಏನ್ ತಪ್ಪು ಮಾಡಿದ್ದೀನಿ? ಎಲ್ಲೋ ಯಾವುದೋ ಕಾಡಲ್ಲಿ ಪಾಪ ಸೊಪ್ಪುಗಳನ್ನ ಮೇಯ್ಕೊಂಡು ಆರಾಮಾಗಿರೋದನ್ನ ತಂದು ಈ 4 ಗೋಡೆಗಳ ಮಧ್ಯೆ ಬಿಟ್ಟಾಗ ಯೋಚನೆ ಮಾಡಿದೆ ಇನ್ನೇನು ಮಾಡುತ್ತೆ, ಹಾಗೇ ಆಗೋದು. ಮನ್ಸಿನ ಜೀವನ ಅಷ್ಟೇ, ಮನ್ಸೂನ್ ಜೀವನನೂ ಅಷ್ಟೇ, ಹುಡುಗಿರ ಜೀವನನೂ ಅಷ್ಟೇ. ನೀವು ಇಷ್ಟ ಇಲ್ದೇ ಇರೋ ಮದುವೆ ಆದಾಗ ಈ ಥರ ಆಗುತ್ತೆ. ಹಾಗೆ ನಮ್ಮ ಮುಂದೆ ಅಲ್ಲಿ ಹೋದ್ರೆ ಗೇಂಡ ಮೃಗ ಇದೆ ನೋಡ್ರಿ, ಕಾಣಿಸ್ತಿದ್ಯಾ ಅಲ್ಲಿ? ಮಳೆ ಜೊತೆಗೆ ನೋಡಲ್ಲಿ ಗೇಂಡ ಮೃಗ ಅಲ್ಲೊಂದಿದೆ, ಮತ್ತೆ ಅಲ್ಲೊಂದು 2 ಇದ್ದಾವೆ. ಸೊ ನೋಡಿ ಅದರ ಸೈಜ್ ನೋಡ್ರಿ ಯಾವ ಥರ ಇದೆ. ಅದು ನಡೆಯೋಕ್ಕೆ ಅದಕ್ಕೆ ಭಾರ ಆಗ್ತಾ ಇದ್ದೇನು. ಆದರೂ ಅಷ್ಟು ಭಾರ ಇದ್ದರೂ 40 ಕಿಲೋಮೀಟ್ರಿಂದ 50 ಕಿಲೋಮೀಟ್ರ್ ಸ್ಪೀಡ್ ಓಡುತ್ತೆ ಅಂದರೆ ಲೆಕ್ಕಾಚಾರ ಮಾಡಿ. ನೋಡಿ ಆ ಮರ ಎತ್ತುತ್ತಾ ನೋಡೋಣ ಇವಾಗ. ಎತ್ತು ಎತ್ತು ನೋಡಿ ಸಾಹಸ ಮಾಡ್ತಾ ಇದೆ ಇವಾಗ ಗೇಂಡ ಮೃಗ. ಅಳ್ಳಾಡ್ತಿದೆ ಬ್ರೋ ಮರ. ಮಳೆಗೆ ಬಂದು ಸಿಗಾಕೋಗ್ಬಿಟ್ವಿ ನಾವು. ಆದ್ರೂ ಒಂಥರ ಮಜಾ ಇದೆ. ಆದರೂ ಒಂಥರ ಮಜಾ ಇದೆ. ಹುಲಿ ನೋಡಿದ್ವಿ, ಸಿಂಹ ನೋಡಿದ್ವಿ, ಇದು ಚಿರತೆ ಅಲ್ಲ. ಸೊ ನಿಮ್ಗೆ ಗೊತ್ತಿರಲಿ 3 ಇರುತ್ತೆ. ನೋಡಿಲ್ಲ. ಸೊ ಸೇಮ್ ಒಂದೇ ಥರ ಈ ಚೀತಾ, ಚಿರತೆ ಮತ್ತು ಜಾಗ್ವಾರು 3 ಸೇಮ್ ಇರ್ತವೆ, ಬಟ್ ಡಿಫ್ರೆಂಟ್. ಗಜರಾಜ ನೋಡಿಲ್ಲ ಹಂಗೆ. ಕರೆಕ್ಟು. ನಮ್ಮ ಆಪತ್ ಬಂದವಲ್ಲ, ಅದಕ್ಕೆ ನಿಮ್ಗೆ ಜ್ಞಾಪಕ ಆಗಲಿಲ್ಲ. ನಮ್ಮ ಅತಿಥಿಗಳೇ ಇನ್ನೂ ನೋಡಿಲ್ಲ ರೀ ನಾವು. ಆನೆಗಳು ಡೈಲಿ ನೋಡ್ತಾ ಇರ್ತೀವಲ್ಲ, ನೀವು ಓಡಿಸ್ತಾ ಇರ್ತೀರಲ್ಲ ಅಲ್ಲಿ ನಾಯಿ ಓಡಿಸ್ತಂಗೆ. ಅದಕ್ಕೆ ನಿಮ್ಗೆ ಜ್ಞಾಪಕ ಆಗಲಿಲ್ಲ ಅದು. ಇವಾಗ ಬನ್ನಿ ಮುಂದೆ ಇದೆ ಆನೆ ನೋಡೋಣ. ಆನೆ ಇದು ಆಫ್ರಿಕಾದಲ್ಲಿ ಜಾಸ್ತಿ ಇರ್ತವೆ. ಇದು ಈ ಬಬೂನ್ಸ್ಗಳು ಆಫ್ರಿಕಾದಲ್ಲಿ ಜಾಸ್ತಿ ನೋಡಿ. ಇಲ್ಲಿ ಎಲ್ಲ ನೋಡಲ್ಲಿ ಕೂತ್ಕೊಂಡವೆ ಮರದ ಮೇಲ್ಗಡೆ. ಅಲ್ಲಿ ನೋಡಿ ಚೀತಾ ಅಲ್ಲಿ ಹೋಗ್ತಾ ಇದೆ. ಮಳೆ ಬೇರೆ ಫುಲ್ಲು. ಮಳೆಗೆ ಒಳಗಡೆ ಹೋಗ್ತಾ ಇದೆ ನೋಡಿ. ಅದು ಝೀಬ್ರಾಗಳಿದ್ದಾವೆ ಇಲ್ಲಿ. ಇದು ಅಷ್ಟೇ, ನಮ್ಮ ಇಂಡಿಯಾಗಳಿಗಿಂತ ಆಫ್ರಿಕಾಗಳಲ್ಲಿ ಜಾಸ್ತಿ ಕಂಡುಬರೋದು ಝೀಬ್ರಾ. ಚಿಕ್ಕ ವಯಸ್ಸಲ್ಲಿ ನಮ್ಮ ಊರುಗಳಿಗೆ ಬಂದಿದ್ದು ನೆನಪು ಅದೇ ಕರಡಿ ಕುಣಿತ. ಕರಡಿಗಳನ್ನ ಇಟ್ಕೊಂಡು ಊರೂರಿಗೆ ಬರ್ತಾಯಿದ್ರು ಅವಾಗ. ಇವಾಗ ಆ ಥರ ಇಲ್ಲ, ಬಟ್ ಕರಡಿಗಳು ನೋಡಿ ಅವುಗಳ ಆ್ಯಕ್ಟಿವಿಟೀಸ್ ಯಾವ ಥರ ಇರುತ್ತೆ. ಅಲ್ಲಿ ನೋಡಿ ಏನೋ ಆಟ ಆಡ್ತಾ ಇದೆ ಅಲ್ಲಿ ನೋಡಿ. ನೋಡಿ ಕರಡಿಗಳು ಮರಗಳನ್ನ ಯಾವ ಥರ ಹತ್ತುತ್ತವೆ ಇಳಿತವೆ ಅಂತ ನೋಡ್ಕೊಳ್ರಿ. ಏನೋ ಮಾಡ್ತಾ ಅನ್ಸುತ್ತೆ ಇವಾಗ ಪ್ಲ್ಯಾನು. ಅದು ಮಾತ್ರ ನೋಡಿ ಕತ್ತನ್ನ ಸುಮ್ಮನೆ ಅಲಾಡಿಸ್ತಾನೆ ಇದೆ. ಯಾವುದೋ ಒಂಟಿ ಕರಡಿ ಇದು, ರಾಜು ತರ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನೀವು ನಾರ್ಮಲ್ ಆಗಿ ಬಂದಾಗ ಹಂಗೆ ನೋಡೋದು ಒಂಥರ, ಬಟ್ ಈ ಮಳೆಯಲ್ಲಿ ಝೂಲಿರೋ ಪ್ರಾಣಿಗಳು ನೋಡೋದು ಅದು ಒಂಥರ ಅಡ್ವೆಂಚರ್ ಆಗಿರುತ್ತೆ. ನಮ್ಮ ಸುತ್ತ ಸಿಕ್ಕಾಬಟ್ಟೆ ಮಳೆ ನೋಡಿ. ಇದು ಕತ್ತೆ ಕಿರ್ಬನೋ ಕೊಳ್ಳೆ ನರಿನೋ ಗೊತ್ತಿಲ್ಲ. ನರಿನೇ ಇರ್ಬೇಕು, ನರಿನೇ ಇರ್ಬೇಕು. ಪಾಪ ಎಲ್ಲ ಮಳೆಗೆ ನೆಂದು ಎಲ್ಲ ಅಲ್ಲಲ್ಲೇ ಮಲ್ಕೊಬಿಟ್ಟವೆ. ದಂಡೆ ಇಲ್ಲಿ ಎಲ್ಲ ಕಡೆ ನೋಡಿ. ಜಿಂಕೆ ಅಷ್ಟು ಬೇರೆ ಪ್ರಾಣಿಗಳು ಇಲ್ಲ ಇಲ್ಲಿ. ಹೌದಾ? ನೋಡು ದಂಡೆ ಇವೆ. ಬೇರೆ ಪ್ರಾಣಿಗೆ ಅಷ್ಟು ಮಾತ್ರ ಬೇರೆ ಪ್ರಾಣಿಗಳಿವೆ. ಜಸ್ಟ್ ಇವಾಗ ಮಳೆ ನಿಲ್ತು ಹೋಗ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಇದೆ, ಇನ್ನೊಂದು ಕಿಲೋಮೀಟ್ರ್ ಇದೆ ಜರ್ನಿ. ಅದನ್ನು ಹೋಗ್ತಾ ಏನೇನು ಸಿಗುತ್ತೆ ನೋಡಿಕೊಂಡು ಹಾಗೆ ಹೋಗೋಣ. ನೆಕ್ಸ್ಟ್ ನಮಗೆ ಆನೆ ಸಿಕ್ಕಿಲ್ಲ ಅಲ್ಲ, ಇನ್ನು ಆನೆ ಸಿಕ್ಕಿಲ್ಲ ಮತ್ತೆ ಜಿರಾಫೆ ಸಿಕ್ಕಿಲ್ಲ, ಹಾವುಗಳು ಸಿಕ್ಕಿಲ್ಲ, ಅಷ್ಟೇ ಅಲ್ವಾ? ಅಷ್ಟೇ. ಇವಾಗ ನೆಕ್ಸ್ಟು ಆನೆ ನೋಡೋಕೋಣ ಬನ್ನಿ ಮುಂದೆ. ನಿಮ್ಮ ಫ್ರೆಂಡು ನೋಡಿ, ನಮ್ಮ ಫ್ರೆಂಡು ಅಲ್ಲಿ ಕಾಣಿಸ್ತಿದ್ಯಲ್ಲ ಅದೇ ಮಕ್ಕನ ಆನೆ. ನಾವು ಅಲ್ಲಿ ಓಡಿಸ್ತಾ ಇದ್ವಲ್ಲ
ನಾವು ನೈಟ್ ಕ್ಯಾಂಪ್ ಹಾಕಿರುವಾಗ ಬರ್ತಾ ಇದ್ವಲ್ಲ ಅದೇ ಆನೆ, ಮಕ್ಕನ ಆನೆ, ಸಿಕ್ಕಾಪಟ್ಟೆ ರ್ಯಾಸ್ ಅದು, ಅಂದರೆ ಕೆಲವೊಂದು ಟೈಮಲ್ಲಿ ಮಾತ್ರ ಅದು. ಮತ್ತು ಇಲ್ಲೇನು ಹೋಗ್ತಾ ಇದೆ ಇದು ಕೂಡ ಮಕ್ಕನೇ. ಈ ಮಕ್ಕನ ಮತ್ತು ಗಂಡಾನೆಗೆ ಈ ವ್ಯತ್ಯಾಸ ಏನಿಲ್ಲ, ಜಸ್ಟ್ ಕೊಂಬಿರಲ್ಲ ಅಷ್ಟೇ ಮಕ್ಕನಗಳಿಗೆ. ಅದು ಅಲ್ಲಿ ಝೂಮ್ ಮಾಡಿ ಮರದಲ್ಲಿ ಏನೋ ಕಿತ್ಕೊಂಡೈತೆ, ಅದು ಸಾಹಸ ಮಾಡ್ತೈತೆ. ಮಕ್ಕನ ಆನೆ ನಮ್ಮ ಹತ್ರ ಬರ್ತಾ ಇದೆ. ಇಲ್ಲಿ ನೋಡಿ ಎಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಿದೆ ಅಂತ. ಓಕೆ, ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಆಫ್ರಿಕನ್ ಎಲಿಫೆಂಟು. ಸೊ ನಮ್ಮ ಇಂಡಿಯನ್ ಎಲಿಫೆಂಟ್ ಮತ್ತು ಆಫ್ರಿಕನ್ ಎಲಿಫೆಂಟ್ಗೂ ಏನಪ್ಪ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಅಲ್ಲಿ ನೋಡಿ, ನಮ್ಮ ಇಂಡಿಯನ್ ಎಲಿಫೆಂಟ್ಗಿಂತ ಸ್ವಲ್ಪ ಗಾತ್ರದಲ್ಲಿ ದೊಡ್ಡದಿರುತ್ತೆ ಆಫ್ರಿಕನ್ ಎಲಿಫೆಂಟ್. ಜೊತೆಗೆ ಅವತ್ರ ಟಸ್ಕರ್ಗಳು ನೋಡಿ, ಕೊಂಬು ನೋಡಿ, ದೊಡ್ಡ ದೊಡ್ಡ ಕೊಂಬುಗಳು, ಕೋರೆಗಳು, ಕಿವಿಗಳು ಎಲ್ಲ ಸ್ವಲ್ಪ ಅಗಲ ಇರುತ್ತೆ. ಒಂದು ಕಾಟಿ 1 ಟನ್ ತನಕ ಬರುತ್ತೆ, ಅಂದರೆ 1000 kg ತನಕ ಬರುತ್ತೆ ಒಂದು ಗಂಡು ಕೋಣ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಗಂಡು ಕೋಣಗಳಿದ್ದಾವೆ, ಕೆಲವೊಂದು ಹೆಣ್ಣು ಕೋಣಗಳು ಇರ್ಬೋದು. ಏನೋ ಮೇವು ಹಾಕ್ಬಿಟ್ಟು ನೋಡಿ ಯಾವ ಥರ ತಿಂತಾ ಇದೆ. ಸಾಂಬಾರ್ ಡಿಯರ್ ದೊಡ್ಡದು ಇವು ನೋಡಿ. ಈ ಸಂತೆಗೆ ಬಂದು ಈ ಹಸ್ಗಳು ನೋಡ್ದಂಗೆ ಆಯಿತು. ಓಕೆ, ಇಲ್ಲಿಂದ ಸ್ನೇಕ್ಗಳು, ಹಾವುಗಳು ಸಿಗ್ತವೆ ನಮಗೆ. ಯಾವುದು ಹೆಬ್ಬಾವು, ಹಸ್ರಾವು, ಕಾಳಿಂಗ್ ಸರ್ಪ, ನೀರಾವು, ಬಿಳಿ ಹಾವು, ಹಾರು ಹಾವು, ಕುಕ್ರಿ ಹಾವು, ಕೆಂಪಾವು, ಸಾಮಾನ್ಯ ಕಣ್ಣು ಮುಚ್ಚಿದ ಹಾವು, ಉಡ, ಎಲ್ಲ ಥರ ಹಾವುಗಳು. ಇವಾಗ ನೋಡೋಣ ಬನ್ನಿ, ಇಲ್ಲಿದೆ. ಓಕೆ, ಇಲ್ಲೇ ನೋಡ್ತಾ ಇದ್ದೀರಾ, ಇದು ನಾಗರ ಹಾವು. ಇದು ನಾಗರ ಹಾವು. ಇವೆಲ್ಲ ನೋಡೇ ಪುಣ್ಯ ಮಾಡಿರ್ಬೇಕು. ಅಲ್ಲಿ ನೋಡಿ ಏನು ಸೈಜ್ ಇದೆ ಅಂತ ಕಾಳಿಂಗ್ ಸರ್ಪ. ಬಟ್ ಮೂಮೆಂಟ್ ಏನೂ ಇಲ್ಲ, ಮಲಗ್ಬಿಟ್ಟಿದೆ. ಮೂಮೆಂಟ್ ಇದೆ, ಸಕಾಲಾಗಿರೋದು. ಹಾಂ. ಸೊ ಇಲ್ಲಿ ನೋಡ್ತಿದ್ದೀರಾ ನೀವು, ಪೈಥಾನ್ ನೋಡಿ, ಇದು ವೈಟ್ ಪೈಥಾನು ಕೆಳಗಡೆ ಬರ್ತಾ ಇದೆ ನೋಡಿ. ನೋಡ್ರಿ, ನೀರನ್ನೇ ಎಷ್ಟು ದೊಡ್ಡ ಬಾಯ್ಗೆ ತಗೊಂಡಿದ್ದ. ನೋಡಿ, ಬಾಗಿಲನ್ನ ಹೊಡಿಯಕ್ಕೆ ನೋಡ್ತಾ ಇದೆ ನೀರನ್ನೇ. ಇಲ್ಲಿರೋದಕ್ಕೆ ಇಷ್ಟ ಇಲ್ಲ ಅನ್ಸುತ್ತೆ, ಅದಕ್ಕೆ ಹೋಗೋದಕ್ಕದು. ಊಟ ಕೊಡ್ಲೇವೇನು ಮೋಸ್ಟ್ಲಿ. ಹಾಂ ನೋಡಿ, ಇಲ್ಲೊಂದಿದೆ ನೋಡಿ, ಮಲಗ್ಬಿಟ್ಟಿದೆ ನೋಡ್ರಿ, ಮೂವ್ ಆಗ್ತಾ ಇದೆ ಇದು. ಇಲ್ಲಿ ನೋಡ್ರಿ, ದೊಡ್ಡ ಮೊಸಳೆ ಇದೆ ಇಲ್ಲಿ. ಓಕೆ, ಇಲ್ಲಿ ನೋಡ್ರಿ, ಉಷ್ಟ್ರ ಪಕ್ಷಿ ಅಲ್ಲಿದೆ, ಏನೋ ತಿಂತ ಇದೆ. ಫೈನಲಿ ಜಿರಾಫೆ ಹತ್ರ ಬಂದ್ವಿ. ನಮ್ಮ ಮುಂದೆ ಇದೆ ನೋಡಿ ಜಿರಾಫೆ. ಎಷ್ಟಿದಾವೆ? 2, 4, 6, 1, 8 ಜಿರಾಫೆಗಳಿದಾವೆ ಅನ್ಸುತ್ತೆ. ಅಬ್ಬಾ, ಓಕೆ, ನೋಡಿದ್ರಲ್ಲ ನಮ್ಮ ಮೈಸೂರು ಝೂ ಅಲ್ಲಿರೋ ಎಲ್ಲ ಪ್ರಾಣಿಗಳು, ಪಕ್ಷಿಗಳನ್ನೆಲ್ಲ ನೋಡ್ಕೊ ಬಂದ್ವಿ. ಓಕೆ, ಈ ವಿಡಿಯೋ ಹೇಗೆ ಅನ್ಸ್ತು ಅಂದ್ಬಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಸ್ಪೆಷಲ್ ಆಗಿರೋ ತಗೊಬರ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು, ಬಾಯ್.